ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಸ್ಟಾಫ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟು, BCCI ಏನೋ VVS ಲಕ್ಷ್ಮಣ್ಗೆ ಇಲ್ಲಪ್ಪ ನೀವು ಟೆಸ್ಟ್ನ ಕೋಚಿಂಗ್ನ ತೊಗೊಂಬಿಡಿ, ನೀವು ಗಂಭೀರ್ ಅವ್ರ ಕೈಲಿ ಅಷ್ಟೊಂದು ಸ್ಟ್ಯಾಟ್ಸು ಚೆನ್ನಾಗಿಲ್ಲ ಅವರ ಕೋಚಿಂಗ್ ಪೀರಿಯಡಲ್ಲಿ ಇಂಡಿಯಾದು, ನೀವು ಕೋಚಿಂಗ್ನ ತೊಗೊಂಬಿಡಿ, ಟೆಸ್ಟಲ್ಲಿ ನೀವು ಕೂಡ ಸಾಕಾಗಿ ಪ್ರೂವ್ ಮಾಡಿದ್ದೀರಾ ಅಂತ BCCI ಒಂದು ಆಫರ್ನ ಇಡ್ತಂತೆ. ಅದಕ್ಕೆ VVS ಲಕ್ಷ್ಮಣ್ ಅವರು ಆ ಒಂದು ಆಫರ್ನ ತಿರಸ್ಕಾರ ಮಾಡಿದ್ದಾರೆ ಅಂತ ನನ್ನ ಫ್ಯಾಮಿಲಿಗೆ, ನನಗೆ ಮೇಯ್ನಾಗೆ ಅವ್ರಿಗೆಲ್ಲ ಟೈಮ್ ಕೊಡೋದು ಇಂಪಾರ್ಟೆಂಟು. ಆ್ಯಂಡ್ ನಾನು ರಫಾಗಿ ಮಾತಾಡೋದು, ಹಂಗೆ ಹಿಂಗೆ ಮಾತಾಡೋದು ಆ ಥರ ಮನುಷ್ಯ ಅಲ್ಲ. ಸೊ ಅದಕ್ಕೋಸ್ಕರ ನಾನು ಕೋಚಿಂಗ್ನ ಫುಲ್ ಟೈಮ್ ಕೋಚಿಂಗ್ನ ತಗೊಳ್ಳೋದಕ್ಕೆ ಆಗೋದಿಲ್ಲ. ಅಂದರೆ ಪಾರ್ಟ್ ಟೈಮ್ ಬೇಕಾದ್ರೆ ಓಕೆ, ಒಂದು ಸೀರೀಸ್ಗಾದ್ರೆ ಓಕೆ. ಅಂದರೆ ನೋಡಿದ್ದೀವಿ ನಾವು, ಒಂದು ಸೀರೀಸ್ಗೆ 2 ಸೀರೀಸ್ಗೆ VVS ಲಕ್ಷ್ಮಣ್ ಅವರು ಹೆಡ್ ಕೋಚ್ ಆಗಿರೋದನ್ನ ನೋಡಿದ್ದೀವಿ. ರಾಹುಲ್ ದ್ರಾವಿಡ್ ಅವರ ಪ್ರೆಸೆನ್ಸಲ್ಲಿ, ಅಂದರೆ ಅವ್ರು ಅಬ್ಸೆಂಟ್ ಆದಾಗ ಇವರು ಹೋಗಿರೋದು ಬೇರೆ ಬೇರೆ ನೇಷನ್ಗಳಿಗೆ. ಸೊ ಟ್ರಾವೆಲ್ ಮಾಡಿದ ಐರ್ಲ್ಯಾಂಡ್ ಅಗೇನ್ಸ್ಟ್ ಆಡಬೇಕಾರೆಲ್ಲ ನೋಡಿದ್ದೀವಿ ನಾವು. ಬಟ್ ಫುಲ್ ಟೈಮ್ ಆಗಿ ತೊಗೊಳೋದಕ್ಕೆ ಆಗೋದಿಲ್ಲ ಅಂತ ಅವ್ರು ಇದನ್ನ ಡಿನೇ ಮಾಡಿದಾರಂತೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ಗೊತ್ತಿಲ್ಲ ಒಳಗಡೆ ಏನಾಗಿದೆ ಅಂತ. ಅಪ್ಡೇಟ್ ನಂಬರ್ 2, ಮುಸ್ತಫಿಜುರ್ ರೆಹಮಾನ್ ಅವರ ಮೇಲೆ ಸಿಕ್ಕಾಪಟ್ಟೆ ರೊಚ್ಚಿಗೆದ್ಬಿಟ್ಟವ್ರೆ ಇವಾಗ ಸ್ವಲ್ಪ ಇಂಡಿಯನ್ಸು. ಅಂದರೆ ಇರ್ತಾರಲ್ಲಪ್ಪ ರೊಚ್ಚಿಗೆಳವ್ರು ಸ್ವಲ್ಪ ಜನ, ಹಂಗೆ ಹಿಂಗೆ. ಪಾಪ ಮುಸ್ತಫಿಜುರ್ ರೆಹಮಾನ್ ಏನು ಮಾಡ್ತಾರೆ ಗುರು, ಯಾರೋ ಏನೋ ಮಾಡಿದ್ರು ಅಂತ ಹೇಳ್ಬೋದು. ಬಟ್ ಖಂಡಿತ ಇದು ರಿಲಿಜಿಯನ್ ಮ್ಯಾಟ್ರಿಗೆ ಬಂದಾಗ ಖಂಡಿತ ಎಲ್ಲನೂ ಕೂಡ ಮ್ಯಾಟ್ರ್ ಆಗುತ್ತೆ. ಇವಾಗ ಬಾಂಗ್ಲಾದೇಶಲ್ಲಿ ಏನಾಯಿತು ಅಂದರೆ ರೀಸೆಂಟಾಗೆ ಅಲ್ಲಿ ಇದ್ದಂಥ ಇಂಡಿಯನ್ಸ್ ಮೇಲೆ, ಬಾಂಗ್ಲಾದೇಶಲ್ಲಿ ಇದ್ದಂಥ ಇಂಡಿಯನ್ಸ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರಂತೆ. ಸೊ ಆ ರೀಸನಿಂದ ಏನಕ್ಕೆ ಬಾಂಗ್ಲಾದೇಶ ನನ್ನ ಮಕ್ಕಳನ್ನ ಏನಕ್ಕೆ ಆಡಿಸ್ಬೇಕು, ಬಾಂಗ್ಲಾದೇಶಲ್ಲಿ ಒಬ್ಬನೇ ತೊಗೊಂಡಿರೋದು ಅದು ಮುಸ್ತಫಿಜುರ್ ರೆಹಮಾನ್ನ. KKR 9.20 ಕೋಟಿ ಕೊಟ್ಬಿಟ್ಟು ತೊಗೊಂಡಿರೋದು, ಯಾರು ಕೂಡ ಬೇರೆ ಯಾರು ಸೇಲ್ ಆಗಿಲ್ಲ ಅಂತ ಕಾಣಿಸುತ್ತೆ ಈ IPL ಆಕ್ಷನಲ್ಲಿ. ಸೊ ಅದಕ್ಕೋಸ್ಕರ ಮುಸ್ತಫಿಜುರ್ ರೆಹಮಾನ್ ಅವರು ಟಾರ್ಗೆಟ್ ಆಗ್ತಿದ್ದಾರೆ. ಈ ನನ್ನ ಮಕ್ಕಳನ್ನ ಕರ್ಕೊಂಬಂದು ಆಡಿಸ್ಬಾರ್ದು, ಇವ್ರಿಗೆ ದುಡ್ಡು ಬೇರೆ ಕೊಟ್ಟು ಕಳಿಸ್ತೀರಾ ನೀವು, ನಮ್ಮ ದೇಶದವ್ರನ್ನ ಹೋಗ್ಬಿಟ್ಟು ಅಲ್ಲೆಲ್ಲ ಟಾರ್ಚರ್ ಮಾಡ್ತಾರೆ, ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ನೀವು ನೋಡ್ತವ್ರೆ, ಹಿಂಗೆಲ್ಲ ಮಾಡ್ತಾ ಇದ್ದೀರಾ. ಇದು ಸೆಕೆಂಡ್ ಪಾಕಿಸ್ತಾನ, ಇದು ಬಾಂಗ್ಲಾದೇಶ ನಮಗೆ ಸಪೋರ್ಟ್ ಯಾವತ್ತೂ ಮಾಡೋದಿಲ್ಲ, ಬರೀ ನಮ್ಮನ್ನ ಯಾವಾಗಲೂ ಕೂಡ ಆ ಥರ ದೃಷ್ಟಿಲೇ ನೋಡೋದವರು. ಸೊ ಇವರಿಗೆ ನಾವು ಸಪೋರ್ಟ್ ಮಾಡೋಂಥ ಅಗತ್ಯತೆ ಇಲ್ಲ, ಅನಿವಾರ್ಯತೆ ಇಲ್ಲ. ಮುಸ್ತಫಿಜುರ್ ರೆಹಮಾನ್ ಆಡಬಾರ್ದು IPL ಅಲ್ಲಿ ಅಂತ ರೊಚ್ಚಿಗೆದ್ದು ಇವಾಗ ಕೂತ್ಕೊಂಡವ್ರೆ ಸ್ವಲ್ಪ ಜನ. ಏನಾಗುತ್ತೆ ಏನೋ ಗೊತ್ತಿಲ್ಲ, ನೋಡೋಣ. 3 ಮ್ಯಾಚ್ ಉಣಿಸ್ಕೊಳ್ತಾ ಇದ್ದಂಗೆ, ಸೀರೀಸ್ ಕೈವಶ ಮಾಡ್ಕೊತಾ ಇದ್ದಂಗೆ ಈ ಕಡೆಯಿಂದ ಆಸ್ಟ್ರೇಲಿಯಾದವ್ರಿಗೆ ಏನೋ ಸ್ವಲ್ಪ ಕಿರೀಟ ಬಂತು ಅನ್ನೋ ಥರ ಕಾಣಿಸ್ತೈತೆ. ಸೀರೀಸ್ನ ಸ್ವಲ್ಪ ಲೂಸ್ ಬಿಟ್ಟರು, ಅದಕ್ಕೋಸ್ಕರ ತಲೆ ಮೇಲೆ ಏರ್ಕೊಂಡು ಕೂತ್ಕೊಂಡು ಡಾಮಿನೇಟ್ ಮಾಡಿರೋದು. ಅಂದರೆ ಏನು ಲೋ ಸ್ಕೋರಿಂಗ್ ಮ್ಯಾಚ್ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಟ್ರಿಕ್ಕಿ ವಿಕೆಟು. ಸೊ ಇದರಲ್ಲಿ ಗೆದ್ದಿರೋದು ಇಂಗ್ಲೆಂಡರು ಮೆಚ್ಕೊಬೇಕು. 3 ಮ್ಯಾಚ್ ಸೋತ್ ಮೇಲಾದರೂ ಬುದ್ಧಿವಂತಲ್ಲ ಇವ್ರಿಗೆ ಅಂತ. 14 ವರ್ಷ ಆದಮೇಲೆ ಆಸ್ಟ್ರೇಲಿಯಾದಲ್ಲಿ ಗೆಲ್ತಾ ಇದ್ದಾರೆ ಇಂಗ್ಲೆಂಡ್ ಅವರು. ಈ ಮ್ಯಾಚ್ನ ಗೆದ್ದಿರೋದು 14 ವರ್ಷ ಆದಮೇಲೆ ಅಂತ ನಂಬಕ್ಕೆ ಆಗ್ತಾ ಇಲ್ಲ ಗುರು ನನಗೆ. 14 ವರ್ಷ ಆಗೋಗ್ಬಿಟ್ಟೈತೆ ಅಂತ ಲಾಸ್ಟ್ ಇವ್ರು ಗೆದ್ಬಿಟ್ಟು. ಅಪ್ಡೇಟ್ ನಂಬರ್ 5, ಚೇಪಾಕ್ ಸ್ಟೇಡಿಯಂನ ರಿನೋವೇಷನ್ ಕಾರ್ಯಕ್ರಮ ಮುಂದುವರೆದಿ ಕಂಪ್ಲೀಟ್ ಆಗಿದೆ ಅಂತ ಈಗ ಅಪ್ಡೇಟ್ ಬಂದಿದೆ. Chepauk is all set for T20 ವರ್ಲ್ಡ್ ಕಪ್ ಅಂಡ್ IPL 2026 ಅಂತ ಅಪ್ಡೇಟ್ ಬರ್ತಾ ಇದೆ ಮಗ. ಹೌದು, ರೀಸೆಂಟಾಗಿ ಅವರೇ ಹೇಳೋ ಹಾಗೇನೆ, ಚೇಪಾಕಲ್ಲಿ ಚೆನ್ನೈ ಅವರೇ ಹೇಳೋ ಹಾಗೇನೆ, ಮುಂಚೆ ಥರ ಚೇಪಾಕು ಬಿಹೇವ್ ಆಗ್ತಾ ಇಲ್ಲ. ಲಾಸ್ಟ್ 2 ವರ್ಷದಿಂದ ಚೇಪಾಕು ಚೇಂಜ್ ಆಗೋಗ್ಬಿಟ್ಟಿದೆ. ಟಿಪಿಕಲ್ ಚೇಪಾಕ್ ವಿಕೆಟ್ ಥರ ಬಿಹೇವ್ ಆಗ್ತಾ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ ಅದಿಲ್ಲ ಇದಿಲ್ಲ ಅಂತ ಸ್ಟೀಫನ್ ಫ್ಲೆಮಿಂಗ್ಸ್ ಅವ್ರನ್ನೇ ಹೇಳಿದರು. ನೋಡೋಣ ಇವಾಗ ಏನಾದ್ರು ಎಲ್ಲ ಅದು ಇದೆಲ್ಲ ಮಾಡಿದಾರಲ್ಲಪ್ಪ. ಟಿಪಿಕಲ್ CSK ವಿಕೆಟು ಯಾವ ಥರ ಸ್ಪಿನ್ ಫ್ರೆಂಡ್ಲಿ ಇರುವಂಥ ವಿಕೆಟು ಬಿಹೇವ್ ಆಗ್ತಾ ಇತ್ತು ಅದೇ ಥರ ಕಾಣಿಸುತ್ತಾ, ಅಥವಾ ಏನಾದ್ರು ಕಂಪ್ಲೀಟ್ಲಿ ಬ್ಯಾಟಿಂಗ್ ಸರ್ಫೇಸ್ ಮಾಡಿಬಿಡ್ತಾರೆ. ಖಂಡಿತ ಲಾಸ್ಟ್ IPL ನೋಡ್ತು ಅಂದರೆ ಏನೂ ಡಿಫ್ರೆನ್ಸ್ ಆಗ್ತಿಲ್ಲ. ನಮ್ಮ RCB ಅವ್ರು ವಾಂಚಿದ್ ನೋಡ್ರೆ ಗೊತ್ತಾಗಲ್ವಾ CSK ಹೇಳಿ ಚಚ್ಚಿ ಕೆಡಬಿಟ್ರು. ಅವರ ಒಂದು ಭದ್ರಾಕೋಟೆನೇ ಚದ್ರ ಮಾಡಾಕ್ಬಿಟ್ಟಿದ್ರು. ಸೊ ನೋಡೋಣ ಏನಾದ್ರು ವಿಕೆಟಲ್ಲಿ ಸ್ವಲ್ಪ ಡಿಫ್ರೆನ್ಸ್ ತಗೊಂಡ್ಬರ್ತಾರೆ ಈ ಸೀಸನ್ನು ಅಂತ. ಅಪ್ಡೇಟ್ ನಂಬರ್ 5, ಏನಾಯಿತು ಈ ಒಂದು ಟೆಸ್ಟ್ ಮ್ಯಾಚ್, 4ನೇ ಟೆಸ್ಟ್ ಮ್ಯಾಚು ಆಶಸ್ಸಲ್ಲಿ. ಈ ಟೆಸ್ಟ್ ಮ್ಯಾಚಿಂದ 60.59 ಕೋಟಿ ಲಾಸ್ ಆಗುವಂಥ ಸಾಧ್ಯತೆ ಇದೆ ಕ್ರಿಕೆಟ್ ಆಸ್ಟ್ರೇಲಿಯಾಗೆ ಅಂತ, ಫೈನಾನ್ಷಿಯಲ್ ಲಾಸ್ ಆಗುವಂಥ ಸಾಧ್ಯತೆ ಇದೆ ಅಂತ ಅಪ್ಡೇಟ್ ಬಂದಿದೆ. ಏನಕ್ಕೆ ಅಂತಂದರೆ 5 ದಿನ ಆಗಬೇಕಾಗಿರೋ ಟೆಸ್ಟ್ ಮ್ಯಾಚ್ ಅಥವಾ 4 ದಿನ ಆಗಬೇಕಾಗಿರೋ ಟೆಸ್ಟ್ ಮ್ಯಾಚು 2 ದಿನದಲ್ಲಿ ಮುಗೀತು ಅಂತಂದರೆ ಆಗಲ್ವಾ ಗುರು ಲಾಸು? ಖಂಡಿತ ಆಗೇ ಆಗುತ್ತೆ. ಬಟ್ ಮ್ಯಾಚ್ ಮಜಾ ಬಂದಿರ್ಬೋದೇನೋ, ಖಂಡಿತ ಫೈನಾನ್ಷಿಯಲ್ ಲಾಸ್ ಅಂತೂ ಆಗೇ ಆಗುತ್ತೆ. ಏನು ಗುರು 2 ದಿನಕ್ಕೆ ಮ್ಯಾಚ್ ಮುಗೋಗ್ಬಿಡ್ತು ಒಂದು ಟೆಸ್ಟ್ ಮ್ಯಾಚು ಅಂತಂದರೆ? ಹೌದು ನೋಡಿದ್ವಿ, 1 ದಿನಕ್ಕೆ ಮುಗ್ದಿರೋದೆಲ್ಲ ನೋಡಿದ್ವಿ. ಬಟ್ ಆಶಸ್ ಅಂತ ಬಂದಾಗ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಹೆವಿ ಫೈಟ್ ಇರುತ್ತೆ, ಹಂಗಿರುತ್ತೆ ಹಿಂಗಿರುತ್ತೆ, ಅಟ್ಲೀಸ್ಟ್ 3 ದಿನ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಮಿನಿಮಮ್ 3 ದಿನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇದು 2ನೇ ದಿನನೇ ಮುಗ್ದೋಗ್ಬಿಡ್ತಲ್ಲ, ಆಶ್ಚರ್ಯ. ಎಲ್ಲರಿಗೂ ಆಶ್ಚರ್ಯನೂ ಆಯಿತು, ಹಂಗೆ ಫೈನಾನ್ಷಿಯಲ್ ಲಾಸ್ ಕೂಡ ಆಗಿದೆ. ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಸ್ವಲ್ಪ ಇಷ್ಟ ಆಗಿತ್ತು ಅನ್ನೋ ಲೈಕ್ ಮಾಡಿ.